ವೆಲ್ಕಮ್ ಟು ದ ಡೇ 6 ಆಫ್ ಅನ್ಪ್ಲಾನ್ ಟ್ರಿಪ್. ಇವಾಗ ನಾವು ಇಲ್ಲಿಂದ ಹೊರಟಿದ್ದೀವಿ. ಲಗೇಜ್ ಎಲ್ಲ ಶಿಫ್ಟ್ ಆಗಿದೆ. ಇಷ್ಟೆಲ್ಲ ಫುಲ್ ಪ್ಯಾಕ್ ಆಗಿದ್ದೀವಿ. ಆ್ಯಂಡ್ ಇಲ್ಲಿಂದ ಇವಾಗ ಅಟಲ್ ಟನಲ್ಗೆ ಹೋಗ್ಬೇಕು ಅಂತ ಇದ್ದೀವಿ. ಆ್ಯಂಡ್ ಅಷ್ಟೇ, ಇವಾಗ ನೆಕ್ಸ್ಟ್ ಅದೇ ಟೈಮ್ ಇದ್ದರೆ ಓಲ್ಡ್ ಮನಾಲಿಗೆ ಸ್ವಲ್ಪ ಶಾಪಿಂಗ್ ಏನಾದರೂ ನೋಡಿ ನೆಕ್ಸ್ಟ್ ಊರಿಗೆ ಹೋಗೋದ ಏನು ಆಗ್ರಾ ಒಂದು ಹೋಗೋದಿದೆ, ತಾಜ್ ಮಹಲ್ ಅಷ್ಟೇ ಇವಾಗ ಪ್ಲ್ಯಾನ್ಸ್ ಇರೋದು. ತುಂಬ ಅಶ್ವಾಗ್ತಿದೆ, ಆಲ್ರೆಡಿ ಇವಾಗ 9:30 ಏನಾಗಿದೆ. ಸೊ ಟಿಫನ್ ಮಾಡಿ ಅಲ್ಲಿ ಅಟಲ್ ಟನಲ್ ಹತ್ರ ಹೋಗೋದಾ ಏನು ಫಸ್ಟ್ ಅಟಲ್ ಟನಲ್ಗೆ ಹೋಗೋದಾ ಗೊತ್ತಿಲ್ಲ, ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈ ಥರ ವ್ಯೂ ನೋಡಿ, ಇಲ್ಲಿ ಈ ಥರ ಇದೆ. ಆ್ಯಂಡ್ ಇದು ನಾವು ಉಳಿದಿದ್ದ ಸ್ಟೇ. ಹಿಯರ್ ಇಸ್ ದ ವ್ಯೂ ಆಫ್ ಸ್ನೋ. ನಮಗೆ ಸ್ಟಾರ್ಟಿಂಗಲ್ಲಿ ದೂರದಿಂದನೇ ಸ್ನೋ ನೋಡಿಬಿಟ್ಟು ತುಂಬ ಖುಷಿ ಆಗ್ತಿತ್ತು. ಅದೇ ಬರ್ತಾ ಬರ್ತಾ ಇಲ್ಲಿ ನಾವು ಅಟಲ್ ಟನಲ್ ಹತ್ರ ಹೋಗ್ತಿದ್ವಲ್ಲ, ಫುಲ್ ಎಲ್ಲ ಕಡೆ ಸ್ನೋನೇ ಕಾಣಿಸ್ತಿತ್ತು. ನಮ್ಗೆ ತುಂಬ ಖುಷಿ ಆಗ್ತಿತ್ತು, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದ್ರಿಂದ. ಸೊ ಎಲ್ಲ ಕಡೆನೂ ಸ್ನೋ ಇತ್ತು. ನೆನ್ನೆ ನಾವು ಸೋಲಾಂಗ್ ವ್ಯಾಲಿಲಿ ನೋಡಿದ್ವಲ್ಲ, ಅದು ಬೆಟ್ಟದ ಮೇಲೆ ಹೋದ್ಮೇಲೆ ಅಷ್ಟೇ ಸ್ನೋ ಕಾಣಿಸ್ತಿತ್ತು. ಬಟ್ ಇಲ್ಲಿ ದಾರಿಲಿ ಹೋಗ್ತಾ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಇವಾಗ ನಾವಿಲ್ಲಿ ಅಟಲ್ ಟನಲ್ ರೀಚ್ ಆಗ್ತಿದ್ದೀವಿ. ಇದೆ ಅಟಲ್ ಟನಲ್ಲು. ಇವಾಗ ಫೈನಲಿ ಅಟಲ್ ಟನಲ್ಗೆ ಬಂದಿದ್ದೀವಿ. ವ್ಯೂ ಈ ಥರ ಇದೆ. ಬಿಡಲ್ಲ ಒಳಕ್ಕೆ, ಗಾಡಿ ಬಿಡಲ್ಲ ಅನ್ಸುತ್ತೆ ಇಲ್ಲಿ ಎಂಟ್ರಿ. ಬರೀ ಇದಷ್ಟು ನೋಡಕ್ಕೆ ಬಂದಿದ್ದೀವಿ, ಒಳಗಡೆ ವೆಹಿಕಲ್ಸ್ ಏನು ಬಿಡ್ತಿಲ್ಲ ನಮಗೆ. ಸಡನ್ನಾಗಿ ಪ್ಲ್ಯಾನ್ ಚೇಂಜ್. ಇವಾಗ ಇಷ್ಟೊತ್ತು ವಾಪಸ್ ಹೋಗಬೇಕು ಅಂತಿದ್ದು ಗಾಯ್ಸು, ಅಟಲ್ ಟನಲ್ ಓಪನ್ ಇರೋದ್ರಿಂದ ಲೇಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಓಕೆ, ಇಟ್ಸ್ ಫೈನಲ್ ಅಂತೆ. ಇವಾಗ ರೀಚ್ ಆಗ್ತಾ ಇದೀವಿ. ಓಕೆ, ಇವಾಗ ಒಬ್ರು ಮ್ಯಾಪ್ ಡೌನ್ಲೋಡ್ ಮಾಡಿ ಕೇಳ್ರಪ್ಪ. ಇವಾಗ ಇಲ್ಲಿ ಅಟಲ್ ಟನಲ್ ಎಂಟರ್ ಆಗ್ತಿದೀವಿ. ಇಲ್ಲಿಂದ ಲೇಗ್ ಅಂತೆ ನೆಕ್ಸ್ಟ್ ನಮ್ದು ಟ್ರಾವೆಲಿಂಗು. ಇದು ಹೊಸ ಸುದ್ದಿ, ನಮಗೂ ಗೊತ್ತಿರಲಿಲ್ಲ. ಏನ್ ಹೇಳ್ದ ಗುರು, ಬಾರಿ ನಾವು ಎಗ್ಗ ಸುಮ್ಮನೆ ಲೇದಿದ್ ಒಳ್ಳೇದಾಗ್ತು. ಹೌದಾ, ಫುಲ್ ಗೈಸ್ ಎಲ್ಲ ಎಕ್ಸೈಟೆಡ್ ಆಗಿದ್ದಾರೆ ನೋಡಿ, ಕಿರ್ಚಾಡ್ತಿದ್ದಾರೆ. ಹೋಗ್ರಿ ಅಂದ್ಬಿಟ್ನಲ್ಲ. ಇವಾಗ ಇಲ್ಲಿ ಅಟಲ್ ಟನಲ್ ಒಳಗಡೆ ಹೋಗ್ತಿದ್ದೀವಿ. ಇಲ್ಲಿ ಎವ್ರಿ 100 ಮೀಟರ್ಸ್ಗೂ ಇನ್ನು 200 ಮೀಟರ್ಸ್ಗೆಲ್ಲ ಎಕ್ಸಿಟ್ ಕೊಟ್ಟಿದ್ದಾರೆ. ನಾವು ಅಂದ್ಕೊಂಡಿದ್ವಿ ಅಟಲ್ ಟನಲ್ ಎಂಟ್ರೆನ್ಸ್ ಅಷ್ಟೇ ನೋಡಿ ವಾಪಸ್ ಹೋಗೋದು, ಅಲ್ಲೇನಾದರೂ ಫೋಟೋಸ್ ತೊಗೋತಾರೆ ಅಷ್ಟೇ ನಮ್ಗೆ ಐಡಿಯಾ ಇದ್ದಿದ್ದು. ಬಟ್ ಆಮೇಲೆ ಗೊತ್ತಾಯಿತು ಅಟಲ್ ಟನಲ್ ಪಾಸ್ ಮಾಡೋಕ್ಕೂ ಬಿಡ್ತಾರೆ. ಅಲ್ಲಿಂದ ನಾವು ನೆಕ್ಸ್ಟು ಸಿಸು ವಿಲೇಜು, ನೆಕ್ಸ್ಟ್ ಎಲ್ಲ ಲೊಕೇಶನ್ಸ್ಗೆ ಹೋಗ್ಬೋದು ಅಂತ. ನಾವು ಸುಮ್ಮನೆ ಏನೋ, ಇವ್ರು ಆ್ಯಕ್ಚುಲಿ ಮುಂಚೆಯಿಂದನೂ ಇತ್ತು ಲೇ ಹೋಗಬೇಕು ಅಂತ, ಸುಮ್ಮನೆ ಕೇಳಿದ್ದಕ್ಕೆ ಹ್ಞೂ ಅಂತಂದ್ಬಿಟ್ರು ಅವರು. ನಮ್ಗೆ ಆ್ಯಕ್ಚುಲ್ ಸ್ನೋ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಮನಾಲಿಲಲ್ಲ, ಇಲ್ಲಿ ಇದು ಅಟಲ್ ಟನಲ್ ಪಾಸ್ ಆಗಿಬಿಟ್ಟು ನಾವು ಏನು ಬಂದ್ವಲ್ಲ, ಇಲ್ಲಿನ ಆ್ಯಕ್ಚುಲ್ ಸ್ನೋ ನಮಗೆ ಎಕ್ಸ್ಪೀರಿಯೆನ್ಸ್ ಮಾಡಿ ಖುಷಿಯಾಗಿದ್ದು. ಅಟಲ್ ಟನಲ್ ಪಾಸ್ ಮಾಡಿ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಯಾವುದೋ ಒಂದು ಆ್ಯಕ್ಟಿವಿಟಿ ಝೋನ್ ಇದೆ. ಇಲ್ಲಿ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಇದು ಅಟಲ್ ಟನಲ್ಗಿನ ಮುಂದೆ ಇರೋದು. ಇವಾಗ ತಾನೇ ನಾವು ಅಟಲ್ ಟನಲ್ ಪಾಸ್ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಯಾವ ಪಾಸ್ ಆಗಿದ ತಕ್ಷಣವೇ ಒಂದು ಏರಿಯಾ ಇದೆ, ಇಲ್ಲಿ ಬಂದಿದ್ದೀವಿ. ಇಲ್ಲಿ ವ್ಯೂ ನೋಡಿ ಹಿಂಗಿದೆ. ಅಲ್ಲೇನೋ ಒಂದು ಬ್ರಿಡ್ಜ್ ಇದೆ, ಈ ಥರ ಇದೆ ವ್ಯೂ. ಇವಾಗ ನೆಕ್ಸ್ಟು ಲೇ ಹೋಗೋಣ ಅಂತ ಹೇಳ್ತಿದ್ದಾರೆ, ನೋಡಬೇಕು. ಇದು ನಮ್ಮ ಕಾರ್. ಇವಾಗ ಈ ಥರ ಇದೆ 360 ವ್ಯೂ. ನೆಕ್ಸ್ಟ್ ಇವಾಗ ಸ್ವಲ್ಪ ಫೋಟೋ ಶೂಟ್ ಮಾಡಿಬಿಟ್ಟು ಹೊರಡ್ತಿರೋದೆ. ಇಲ್ಲಿ ನೆನ್ನೆ ಸೋಲಾಂಗ್ ವ್ಯಾಲಿಲಿ ಆಡಿದ್ವಲ್ಲ, ಅದಕ್ಕಿಂತ ಚೆನ್ನಾಗಿದೆ ಇಲ್ಲಿ ಸ್ಲೋ. ನೆನ್ನೆ ಅಲ್ಲಿ ತುಂಬ ಸ್ಲಿಪ್ಪರ್ ಇತ್ತು, ಇಲ್ಲಿ ಪರವಾಗಿಲ್ಲ, ಹೆಜ್ಜೆ ಇಡ್ಬೋದು, ಆ ಥರ ಇದೆ. ಅದ್ರ ನಾನು ನೆನ್ನೆ ಒಂದ್ಸರಿ ಬಿದ್ದುಬಿಟ್ಟಿದ್ದೀನಿ ಸ್ನೋ ಅಲ್ಲಿ, ಇವಾಗ ಭಯ ಆಗ್ತಿದೆ. ಸೊ ನಿಧಾನಕ್ಕೆ ಹೆಜ್ಜೆ ಇಡ್ತಾ ಹೋಗ್ತಿದ್ದೀನಿ. ಆ್ಯಂಡ್ ಆಲ್ಸೋ ನಾವು ಇವತ್ತು ಡಂಗ್ರಿ ಅದು ಸ್ನೋ ಡ್ರೆಸ್ ಏನು ಹಾಕಿಲ್ಲ. ನೆನ್ನೆ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ ಹಾಕಿದ್ವಿ. ಇವತ್ತು ಗೊತ್ತಿರಲಿಲ್ವಲ್ಲ, ಸುಮ್ಮನೆ ನಾರ್ಮಲ್ ಡ್ರೆಸ್ಸಲ್ಲಿ ಬಂದಿದ್ದೀವಿ ನಾವು. ಓಕೆ, ಇವಾಗ ಫೋಟೋ ಶೂಟ್ ಮಾಡಿಬಿಟ್ಟು ನೆಕ್ಸ್ಟ್ ಎಲ್ಲಿ ಅಂತ ಹೇಳ್ತೀನಿ. ಅಲ್ಲಿದ್ದಾರೆ, ನಾನು ಇಲ್ಲಿ ವ್ಲಾಗ್ ಮಾಡ್ತೀನಿ, ಈ ಕಡೆ ಬಂದ್ಬಿಟ್ಟೆ. ಇಲ್ಲಿದ್ದಾರೆ. ಓಕೆ,
ಇವಾಗ ನಮ್ಮದು ಫೋಟೋ ಶೂಟ್ ಎಲ್ಲ ಮುಗೀತು. ಕಪಲ್ಸ್ ಈ ಬ್ಯಾಚುಲರ್ಸ್ ಇದಾರಲ್ಲ ತುಂಬ ತಲೆ ತಿಂತಿದ್ದಾರೆ, ಎಸ್ಪೆಷಲಿ ಅರುಣು. ಫೋಟೋ ಶೂಟ್ ಮುಗಿಸ್ತಾನೆ ಇಲ್ಲ ಅವನು. ನೆಕ್ಸ್ಟ್ ಇವಾಗ ಆ್ಯಕ್ಚುಲಿ ಲೇಗ್ ಹೋಗಬೇಕು ಅಂತ ಪರ್ಮಿಷನ್ ಇದೆ ಅಂತ ಹೇಳಿದ್ರಲ್ಲ. ಇವಾಗ ಇಲ್ಲಿ ಕೇಳಿದ್ರೆ ಲೇ ರೋಡ್ ಕ್ಲೋಸ್ ಆಗಿದೆ ಅಂತ ಹೇಳ್ತಿದ್ರೆ, ಗೊತ್ತಿಲ್ಲ ಇವಾಗ ಏನಾಗುತ್ತೆ ಅಂತ. ಸೊ ಇವಾಗ ಬಾಯ್ಸ್ ಎಲ್ಲ ಸ್ವಲ್ಪ ಬೇಜಾರಲ್ಲಿದ್ದಾರೆ. ಅಲ್ಲಿ ಸ್ವಲ್ಪ ಮುಂದೆ ಹೋದ್ಮೇಲೆ ಗೊತ್ತಾಗುತ್ತೆ ನನಗೆ, ಅಂದರೆ ಅಟ್ಲೀಸ್ಟ್ ಎಷ್ಟು ದೂರ ರೋಡ್ ಓಪನ್ ಇರುತ್ತಲ್ಲ ಅಲ್ಲಿ ತನಕ ಹೋಗೋಣ ಅಂತ ಮಾತಾಡ್ತಿದ್ದಾರೆ. ಸೊ ನೋಡ್ಬೇಕು ಇವಾಗ ಲೇಗ್ ಹೋಗ್ತೀವೋ ಇಲ್ವಾ, ವಾಪಸ್ ಮನೆಗೆ ಹೋಗ್ತೀವೋ ನಾವು ಅಂತ. ಅಪ್ಪ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ಅಂತೂ ವಂಡರ್ಫುಲ್. ಬಟ್ ತಿಂಡಿ ಇಲ್ಲ, ಏನಿಲ್ಲ. ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ, ರಾತ್ರಿ ಊಟ ಉಪ್ಪಿಟ್ಟು ತಿಂದಿದ್ದಷ್ಟೇ ನಾವು. ಇವಾಗ ಆಲ್ರೆಡಿ 1:15, ಇನ್ನು ಟಿಫನ್ ಇಲ್ಲ. 1 ಕಪ್ ಟೀ ಕುಡ್ದಿದ್ದೀವಿ ಅಷ್ಟೇ ಬೆಳಗ್ಗೆ. ಇಲ್ಲೂ ಹೊರಗಡೆ ಎಲ್ಲೂ ಏನೂ ಸಿಕ್ಕಿಲ್ಲ, ಅಟ್ಲೀಸ್ಟ್ ಏನು ಬರೀ ಮ್ಯಾಗಿ ಅಷ್ಟೇ. ಅಯ್ಯೋ, ಅಟ್ಲೀಸ್ಟ್ ಮುಂದೆ ಹೋದ್ಮೇಲೆ ಏನಾದರೂ ಸಿಗುತ್ತಾ ಅಂತ ನೋಡಬೇಕು. ಹೋಗೋಕ್ಕೆ ಪ್ರಾಬ್ಲಮ್ ಆಗ್ತಿತ್ತು. ಸೊ ನೋಡೋಣ ನಮ್ಮ ಗಾಡಿ ಹಿಂಗೆ ಪಾಸ್ ಆಗುತ್ತೆ ಅಂತ. ಪಾಸ್ ಆಗೋಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಇಲ್ಲ. ಇಲ್ಲಿ ಆಲ್ರೆಡಿ ಒಂದು ಗಾಡಿ ಸಿಕ್ಕಾಕೊಂಡಿದೆ, ಬರ್ತಿಲ್ಲ ಅದಕ್ಕೆ. ನಮ್ದು ಇಲ್ಲೇನೋ ಆಗ್ತಿದೆ. ಅಂದರೆ ಇಲ್ಲಿ ಆಲ್ರೆಡಿ ಇವಾಗ ಏನು ಸ್ಕಿಡ್ ಆಗುತ್ತಲ್ಲ, ಸೊ ಇದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಇಲ್ಲ, ಕರೆಕ್ಟಾಗಿ ಪಾಸ್ ಆಯಿತು ನಮ್ಮ ಗಾಡಿ. ಆವಾಗಲೇ ಒಂದು ಈ ಗಾಡಿ ವೀಲ್ ರೊಟೇಟ್ ಆಗ್ತಿತ್ತು, ಇವಾಗಲೂ ಆಗ್ತಿದೆ. ಆ ಗಾಡಿ ಹೋಗ್ತಿಲ್ಲ ನಮ್ಮದು. ನೋಡೋಣ, ಈ ಗಾಡಿಗೆ ಪಾಸ್ ಮಾಡೋಕ್ಕಾಗ್ತಿಲ್ಲ. ಮೇಲೆ ಫೋಟೋ ತೆಗಿಸ್ಬೇಕು ಅಂತ ಇದ್ದೀವಿ, ಬಟ್ ತುಂಬ ಅಶ್ವಾಗ್ತಿದೆ. ಇದು ಅಟಲ್ ಟನಲ್ ಇದೆ. ಇದೇನೋ ಬ್ರಿಡ್ಜ್ ಇದೆಯಲ್ಲ, ಓಕೆ ಕರಿತಿದ್ದಾರೆ, ಹೋಗೋದೆ. ನಾವು ಇವಾಗ ಅಟಲ್ ಟನಲ್ ಹತ್ರ ಆಟ ಆಡಿದ್ವಲ್ಲ, ನೆಕ್ಸ್ಟ್ ಇವಾಗ ಲೇ ರೋಡಿಗೆ ಹೋಗ್ತಿದ್ದೀವಿ. ಅಟ್ಲೀಸ್ಟ್ ಯಾವ ರೋಡ್ ತನಕ ಬಿಡ್ತಾರೆ ಅಲ್ಲಿ ತನಕ ಹೋಗೋಣ ಅಂತ. ಸೊ ನೋಡೋಣ ಎಲ್ಲಿ ತನಕ ಹೋಗ್ತೀವಿ ನಾವು ಅಂತ. ಅದಕ್ಕಿಂತ ಮುಂಚೆ ಫಸ್ಟ್ ಊಟ ಮಾಡೋಣ. ತುಂಬ ಅಶ್ವಾಗ್ತಿತ್ತು ನಮಗೆ, ಬೆಳಗ್ಗೆಯಿಂದ ಟಿಫನ್ ಇರಲಿಲ್ಲ. ಆಲ್ರೆಡಿ 1:15 ಆಗಿದೆ. ಟಿಫನ್ ಮಾಡಕ್ಕೆ ಬಂದಿದ್ದೀವಿ. ಇಲ್ಲಿ ಏನು ಬೇರೆ ರೆಸಿಪಿ ಇರಲಿಲ್ಲ, ಬರೀ ರಾಜ್ಮಾ ಚಾವಲ್, ಇದು ದಾಲ್ ಚಾವಲ್, ಇವನೇನೋ ಚಿಕನ್ ಚಾವಲ್ ತೊಗೊಂಡಿದ್ದೀನಿ. ಏನದು ಏನೋ ಒಟ್ಟಿನಲ್ಲಿ ನಾನ್ ವೆಜ್ಜು, ಬರೀ ಚಾವಲ್ ಬಿಟ್ಟು ಇಲ್ಲಿ ಏನೂ ಇರಲಿಲ್ಲ. ಸೊ ಇವಾಗ ತುಂಬ ಅಶ್ವಾಗ್ತಿದೆ, ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಟೇಸ್ಟ್ ಪರವಾಗಿಲ್ಲ, ಉಪ್ಪು ಖಾರ ಏನಿಲ್ಲ, ಸಪ್ಪೆ ರೈಸ್ ಇದ್ದಂಗಿದೆ ಅಷ್ಟೇ. ಮತ್ತೆ ಇಲ್ಲಿ ಊಟಕ್ಕಂತ ನಿಲ್ಸಿದ್ವಲ್ಲ, ಅದ್ರ ಹಿಂದೆನೂ ಸ್ವಲ್ಪ ಜಾಗ ಇತ್ತು ಸ್ನೋ ಅಲ್ಲಿ ಆಟ ಆಡೋಕ್ಕೆ. ಸೊ ಅಲ್ಲಿ ಇಳಿದು ಒಂದು ಸ್ವಲ್ಪ ಆಟ ಆಡಿ ಹೊರಟ್ವಿ. ಊಟ ಮುಗಿಸ್ಬಿಟ್ಟು ನಾವು ಮುಂದೆ ಇಲ್ಲಿ ಲೇ ತನಕ ಬಿಡಲ್ಲ ಅಂತ ಹೇಳಿದ್ರು. ಇವಾಗ ಸಿಸು ವಿಲೇಜಲ್ಲಿ ಇದ್ದೀವಿ. ಸಿಸುಗಿನ ಸ್ವಲ್ಪ ಮುಂದೆ ಲಾಸ್ಟ್ ಎಲ್ಲಿ ತನಕ ಬಿಡ್ತಾರೆ ಅಲ್ಲಿ ತನಕ ನೋಡೋಣ. ಒಂದು ವೇಳೆ ಲೇ ತನಕ ದಾರಿ ಓಪನ್ ಇದ್ರೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಇನ್ನೇನು ಇಲ್ಲಿ ಅಟಲ್ ಟನಲ್ ರೈಟ್ ಸೈಡ್, ಅಟಲ್ ಟನಲ್ ಪಾಸ್ ಆಗ್ಬಿಟ್ಟು ರೈಟ್ ಸೈಡ್ ಅಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇತ್ತು. ಇಲ್ಲಿ ಲೆಫ್ಟ್ ಅಲ್ಲಿ ಬಂದ್ರೆ ಅಂದ್ರೆ ಸಿಸು ವಿಲೇಜ್ ಹತ್ರ ಕ್ರೌಡ್ ಇಲ್ಲ. ಈ ಥರ ಇದೆ. ನಿನ್ನೆ ಸೋಲಂಗ್ ವ್ಯಾಲಿಯಲ್ಲಿ ಅಷ್ಟೊಂದು ಏನು ಸ್ನೋ ಇರಲಿಲ್ಲ. ಆ್ಯಂಡ್ ಆಲ್ಸೋ ತುಂಬ ಹಾರ್ಡ್ ಇತ್ತು ಸ್ನೋ. ಸ್ನೋ ಅಲ್ಲಿ ಆಟಾಡೋಕೆ ಆಗ್ತಿರ್ಲಿಲ್ಲ, ಬರೀ ಆ್ಯಕ್ಟಿವಿಟೀಸ್ಗಷ್ಟೇ ಇತ್ತದು. ಇಲ್ಲಿ ಸ್ನೋನ ಕೈಯಲ್ಲಿ ಮುಟ್ಟಿ ಲೈಕ್ ಸಾಫ್ಟ್ ಇರುತ್ತಲ್ಲ, ಆ ಥರ ಸ್ನೋ ಇತ್ತು ಇಲ್ಲಿ ಸ್ವಲ್ಪ ಫೋಟೋ ತೊಗೊಂಡು ಮತ್ತು ಸ್ವಲ್ಪ ಸ್ನೋ ಅಲ್ಲಿ ಆಟಾಡಿ ಹೊರಡ್ತಿದ್ದೀವಿ. ನೆಕ್ಸ್ಟ್ ಇವಾಗ ಲಾಸ್ಟ್ ಎಲ್ಲಿ ತನಕ ರೋಡ್ ಇದೆ ಅಂತ ತೋರಿಸ್ತೀನಿ. ಸಿಸು ತನಕ ಹೋಗ್ಬಿಟ್ಟು ನಾವು ನೆಕ್ಸ್ಟ್ ಯಾವ ಲೊಕೇಶನ್ಗೆ ಹೋದ್ವಿ, ಲೇಗ್ ರೀಚ್ ಆದ್ವಾ ಇಲ್ಲ ವಾಪಸ್ ಬಂದ್ವಾ, ಅದೆಲ್ಲ ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಆ್ಯಂಡ್ ದಾರಿ ಮಧ್ಯದಲ್ಲಿ ಏನೇನೆಲ್ಲ ಅಡ್ವೆಂಚರಸ್ ಕೆಲಸ ಮಾಡಿದ್ವಿ ಅಂತಲೂ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಹೋಪ್ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಪ್ಲೀಸ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.